ಹರಿಯಾಣದಲ್ಲಿ ಬಿಜೆಪಿಗೆ ಬಹುತೇಕ ಹ್ಯಾಟ್ರಿಕ್ ಗೆಲುವು ಅನ್ನೋದ್ರ ಬಗ್ಗೆ ಅಪ್ಡೇಟ್. ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಮುನ್ನುಗ್ತಾ ಇದೆ ಕಮಲ ಪಡೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಕೈ ಹಿಡಿಯದ ಪ್ರಣಾಳಿಕೆ. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಭವಿಷ್ಯವಾಣಿಗೆ ಸುಳ್ಳಾಯ್ತಾ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ 55 ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅಂತ ಎಲ್ಲಾ ಎಕ್ಸಿಟ್ ಪೋಲ್ಗಳು ಬಹುತೇಕವಾಗಿ ಹೇಳಿದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಏನ್ ನಡೆದಿದ್ವೋ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಅನ್ನ ಬಾರಿಸೋದು ಇಲ್ಲ ಅನ್ನೋದನ್ನ ಸಮೀಕ್ಷೆಗಳು ಹೇಳಿವೆ. ಈ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಭಾರೀ ಖುಷಿಯನ್ನ ತರಿಸಿತ್ತು. ಸಪ್ತ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. ಆ ಸಪ್ತ ಗ್ಯಾರಂಟಿಗಳ ಆಧಾರದ ಮೇಲೆ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಹರಿಯಾಣದಲ್ಲಿ ಇಟ್ಕೊಳ್ಳಲಾಗಿತ್ತು. ಯಾಕಂದ್ರೆ ಸುದೀರ್ಘವಾಗಿ 10 ವರ್ಷಗಳ ಕಾಲ 2014 2019 ಬಿಜೆಪಿ ಅಧಿಕಾರದಲ್ಲಿತ್ತು. 2014ರಲ್ಲಿ ಸ್ಪಷ್ಟ ಬಹುಮತ, 2019ರಲ್ಲಿ ಸಮ್ಮಿಶ್ರ ಸರ್ಕಾರ. ಒಂದು ಸುದೀರ್ಘವಾದಂತ ಅಲ್ಲಿ ಸರ್ಕಾರವನ್ನ ರಚನೆ ಮಾಡಿಕೊಂಡು ಅಧಿಕಾರದಲ್ಲಿದ್ದಂತ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನ ಇಟ್ಕೊಂಡಿದೆ. ಹಾಗಾಗಿ ಬಿಜೆಪಿಗೆ ಬಹುತೇಕವಾಗಿ ಹಿನ್ನಡೆ ಆಗತ್ತೆ ಅನ್ನೋದನ್ನ ಸಮೀಕ್ಷೆಗಳು ಹೇಳಿದ್ವು. ಜೊತೆಗೆ ಸಪ್ತ ಗ್ಯಾರಂಟಿಗಳು ಏನಿದ್ವು ಅದು ಕಾಂಗ್ರೆಸ್ನ ಕೈ ಹಿಡಿಯತ್ತೆ ಅಂತ. ಆದ್ರೆ ಇತ್ತೀಚೆಗೆ ಅದು ಯಾಕೋ ಗೊತ್ತಿಲ್ಲ, ಈ ಚುನಾವಣೋತ್ತರ ಸಮೀಕ್ಷೆಗಳ ಮೇಲಿನ ವಿಶ್ವಾಸವೇ ಕಳೆದುಕೊಳ್ಳುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದ ಚುನಾವಣಾ ಸಂದರ್ಭದಲ್ಲೂ ಸಮೀಕ್ಷೆಗಳು ತಲೆಕೆಳಗಾಗಿದ್ದನ್ನು ನೋಡಿದ್ವಿ. ಈಗ ಹರಿಯಾಣದಲ್ಲಿ ಅದೇ ತರ ಆಗ್ತಾ ಇದೆ. ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆ ಮತ ಎಣಿಕೆ ನಡೀತಾ ಇದೆ. ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ಸೂಚನೆಗಳನ್ನ, ಅಂಕಿಅಂಶಗಳನ್ನ ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು, ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು. ಹರಿಯಾಣದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮೆನಲ್ಲಿ ಏನೋ ಕಾಂಗ್ರೆಸ್ ಪಕ್ಷ ಇತ್ತು. ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೂರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ. ಕಾರಣ ಇನ್ನೂ ಸ್ವಲ್ಪ ಹೊತ್ತು, ಯಾಕೆಂದ್ರೆ 12:30 1 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಚಿತ್ರಣ ಸಿಗ್ತದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ 10 ವರ್ಷಗಳ ನಂತರದಲ್ಲಿ ನಡೆದಿರ್ತಕ್ಕಂಥ ಅಲ್ಲಿನ ವಿಧಾನಸಭಾ ಚುನಾವಣೆ, ಆರ್ಟಿಕಲ್ 370 ಅಲ್ಲಿ ಕಾನೂನು ಸುವ್ಯವಸ್ಥೆನ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು. ನಾವು ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಮತ್ತೆ ಅವರ ಇತರ ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ ಬಿಜೆಪಿ ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ನಮಗೆ ವಿಶ್ವಾಸ ಇದೆ ಬಿಜೆಪಿ ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಟ್ರೆಂಡ್ ಮುಂದುವರೆದರೆ
ನಮಗೆ ಗೆಲುವು ಶತಸಿದ್ಧ ಅನ್ನೋದು ನಾವು ಕಾಣಿಸ್ತಾ ಇದ್ದೀವಿ. ಆದರೆ ಚುನಾವಣೆಯಲ್ಲಿ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ, ಕಾಶ್ಮೀರ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ಯಾರಿಗೆ ಹಾಕ್ತಾರೆ ಅನ್ನೋದು ಎರಡನೇ ಮಾತು. ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ನಾವು ಭಾರತದ ಜೊತೆಗೆ, ಭಾರತೀಯತೆಯ ಜೊತೆಗೆ, ಸಂವಿಧಾನದ ಜೊತೆಗೆ, ಪ್ರಜಾಪ್ರಭುತ್ವದ ಜೊತೆಗೆ ಅನ್ನೋದನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು ಇದು ಭಾರತದ ವಿಜಯ, ಪ್ರಜಾಪ್ರಭುತ್ವದ ವಿಜಯ ಅಂಥೇಳಿ. ಹರಿಯಾಣದಲ್ಲಿ 3ನೇ ಬಾರಿಗೆ ಅಧಿಕಾರ ಹಿಡಿಯುವತ್ತ ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು. ಚುನಾವಣಾ ಪೂರ್ವದ ಬೇರೆ ಬೇರೆ ಸಮೀಕ್ಷೆಗಳನ್ನು ಸುಳ್ಳು ಮಾಡಿರ್ತಕ್ಕಂಥದ್ದು. ಆರಂಭಿಕ ಮುನ್ನಡೆ ನಮಗೆ ಸಿಕ್ಕಿದೆ. ನೋಡೋಣ, ಇದು ಆರಂಭಿಕ ಮುನ್ನಡೆ ಮಾತ್ರ. ಆರಂಭಿಕ ಮುನ್ನಡೆ